ಸ್ಟೇಟ್ ಸಿಲೆಬಸ್ ಶಾಲೆಗಳಿಗೆ ಗುಡ್ ಬೈ ಹೇಳ್ತಿದ್ದಾರೆ ಪೋಷಕರು. ರಾಜ್ಯ ಪಠ್ಯಕ್ರಮಕ್ಕೆ ಗುಡ್ ಬೈ ಹೇಳಿ ಸಿಬಿಎಸ್ಇ ಐಸಿಎಸ್ಇ ಗಮನ ಹರಿಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಸಿಲೆಬಸ್ ಸಿಬಿಎಸ್ಇ ಸಿಲೆಬಸ್ನತ್ತ ಮುಖ ಮಾಡ್ತಾ ಇದ್ದಾರೆ ಪೋಷಕರು. ಯಾಕಂದ್ರೆ ಸರ್ಕಾರಗಳು ಬದಲಾದಂತೆ ಹೊಸ ಹೊಸ ಶಿಕ್ಷಣ ನೀತಿಗಳು ಬರ್ತವೆ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಸಿಲೆಬಸ್ ಚೇಂಜ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ದೊಡ್ಡ ಹೊರೆಯಾಗಿದೆ ಇದು. ಸೊ ಹಾಗಾಗಿ ಸಿಬಿಎಸ್ಇ ಐಸಿಎಸ್ಇ ಸಿಲೆಬಸ್ಸೇ ಉತ್ತಮ ಅನ್ನುವಂತ ನಿರ್ಧಾರಕ್ಕೆ ಪೋಷಕರು ಬಂದಂತೆ ಕಾಣಿಸ್ತಾ ಇದೆ. ಹೊಸ ಹೊಸ ಶಿಕ್ಷಣ ನೀತಿ ಬರ್ತಾ ಇದ್ದು ಹೊಸ ಸಮಸ್ಯೆಗಳು ಉದ್ಭವ ಆಗುವಂತೆ ಆಗಿದೆ. ಪರಿಸ್ಥಿತಿಯಲ್ಲಿ ಜೊತೆಗೆ ಈ ಒಂದು ಪರೀಕ್ಷಾ ಪದ್ಧತಿಗಳು ಹಿಂಸೆ ಆಗ್ತಾ ಇದೆ. 6 7 ಪರೀಕ್ಷೆ ಮಾಡಬೇಕು ಒಂದು ವರ್ಷದಲ್ಲಿ. ಇದನ್ನೆಲ್ಲ ನೋಡಿದ ಪಾಲಕ ಪೋಷಕರು ಅದೇ ಪಠ್ಯಕ್ರಮ CBSE ICSE ಅದೇ ಪಠ್ಯ, ಅದಕ್ಕಿಂತ ಜಾಸ್ತಿನೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿರಾಳವಾಗಿರುತ್ತೆ ಅಂತ ಹೇಳಿ ವಲಸೆ ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ. ಇಲ್ಲಿ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ. ಇದು ಹುನ್ನಾರ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇಂಥ ರಾಜ್ಯ ಪಠ್ಯಕ್ರಮಗಳತ್ತ ಗುಡ್ ಬೈ ಹೇಳಿ ಸಿಬಿಎಸ್ಇ ಐಸಿಎಸ್ಇ ಮೊರೆ ಹೋಗ್ತಾ ಇದ್ದಾರೆ ಪೋಷಕರು. ಇಂಟರ್ನ್ಯಾಷನಲ್ ಸಿಲೆಬಸ್ ಮತ್ತು ಸಿಬಿಎಸ್ಇ ಸಿಲೆಬಸ್ಗಳತ್ತ ಅವರು ಮುಖ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಸರ್ಕಾರ ಬದಲಾದಂತೆ 3 ತಿಂಗಳಿಗೋ 6 ತಿಂಗಳಿಗೋ ಹೊಸ ಹೊಸ ಶಿಕ್ಷಣ ನೀತಿಗಳು ಬರ್ತವೆ. ಸಿಲೆಬಸ್ ಚೇಂಜ್ ಆಗುತ್ತೆ. ಅದರ ಮಧ್ಯೆ ಕೋರ್ಟು ಕಚೇರಿ ಅಂತ ವೇಟ್ ಮಾಡುವಂತಹ ಪೋಷಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ, ಅವರ ಕಲಿಕೆಯ ಮೇಲೆ ಏನ್ ಪ್ರಭಾವ ಬೀರುತ್ತೆ? ಪದೇ ಪದೇ ಈ ರೀತಿಯಾಗಿ ಸಿಲೆಬಸ್ ಚೇಂಜ್ ಆಗ್ತಾ ಬರ್ತಾ ಇದ್ರೆ ಅಥವಾ ಪದೇ ಪದೇ ಬೇರೆ ಬೇರೆ ನೀತಿಗಳು ಬರ್ತಾ ಇದ್ರೆ ವಿದ್ಯಾರ್ಥಿಗಳು ಯಾವುದನ್ನ ಫಿಕ್ಸ್ ಅಂತ ಅನ್ಕೊಳ್ತಾರೆ ಅಥವಾ ಯಾವುದು ಅವರಿಗೆ ಮೋಟಿವ್ ಆಗಿರುತ್ತೆ ಅನ್ನೋದೇ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಬಡ ಪೋಷಕರು ಕೂಡ ತೊಂದರೆ ಆದ್ರೂ ಪರವಾಗಿಲ್ಲ, ಸಿಬಿಎಸ್ಇ ಐಸಿಎಸ್ಇ ಸಿಲೆಬಸ್ನಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಐಸಿಎಸ್ಇ ಸಿಬಿಎಸ್ಇ ಶಾಲೆಗಳಲ್ಲಿ ಅಡ್ಮಿಷನ್ ಪಡಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ಪ್ರಗತಿ, ಇನ್ನೇನ್ ಮಾಡ್ತಾರೆ ಪೋಷಕರು ಹಾಗಾದ್ರೆ? ಪ್ರತಿ 3 ತಿಂಗಳಿಗೋ 6 ತಿಂಗಳಿಗೊಮ್ಮೆ ಹೊಸ ನೀತಿ, ಹೊಸ ಪರೀಕ್ಷೆ, ಕೋರ್ಟು ಕಚೇರಿ ಅಂತ ವಿದ್ಯಾರ್ಥಿಗಳನ್ನ ಪೋಷಕರನ್ನ ವೇಟ್ ಮಾಡಿಸ್ತಾ ಇದ್ರೆ ಏನ್ ಆಪ್ಷನ್ ಉಳಿಯುತ್ತೆ ಹಾಗಾದ್ರೆ ಅವ್ರ ಮುಂದೆ? ಸಭಾ ಖಂಡಿತವಾಗಿಯೂ ಇದೇ ಪ್ರಶ್ನೆಯನ್ನ ಪೋಷಕರು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸ್ತಾ ಇರುವಂತಹ ಶಾಲೆಗಳಲ್ಲಿ ಆಗ್ತಾ ಇರುವಂತಹ ಗೊಂದಲಗಳಿಂದ, ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಕನ್ಫ್ಯೂಷನ್ಸ್ಗಳಿಂದ ಇಡೀ ವರ್ಷ ನಾವು ಒದ್ದಾಡ್ತಾ ಇರಬೇಕು, ಇಡೀ ವರ್ಷ ಪರದಾಡ್ತಾ ಇರಬೇಕು. ಈ ಪರದಾಟಕ್ಕೆಲ್ಲ ಒಂದೇ ಸಲ ಏನೋ ಅದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ಅಂದ್ರೆ ನಾವು ಯಾಕೆ ಈ ಒಂದು ರಾಜ್ಯ ಪಠ್ಯಕ್ರಮವನ್ನ ಬಿಟ್ಟು CBSE ಅಥವಾ ICSE ಅಂತ ವಾಲ್ಬಾರ್ದು ಅನ್ನುವಂತಹ ಒಂದು ಯೋಚನೆಯನ್ನ ಪೋಷಕರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಫೀಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಶಿಕ್ಷಣದಲ್ಲಿ ಕನ್ಫ್ಯೂಷನ್ ಇರಲ್ಲ, ಮಕ್ಕಳ ಶೈಕ್ಷಣಿಕ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಪೋಷಕರು ಈಗ ಯೋಚನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ರೀತಿಯಾಗಿ ಶಿಫ್ಟ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಮೊದಲನೆಯದಾಗಿ ಈ SA2 ಎಕ್ಸಾಮ್ ಅಂತ ಹೇಳ್ಬೋದು, ಅಂದ್ರೆ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಅಂತ ಹೇಳ್ಬೋದು. ಸರ್ಕಾರ 5, 8, 9, 11ನೇ ತರಗತಿ ಮಕ್ಕಳಿಗೆ ಅವರ ಒಂದು ಕಲಿಕೆಯ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೋಸ್ಕರ ಈ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆಯನ್ನ ಜಾರಿ ತಂದ್ರು. ಆದ್ರೆ ಅದೆಲ್ಲೋ ಒಂದು ಕಡೆ ಮಕ್ಕಳ ಮೇಲೆ ಎಕ್ಸಾಮ್ ಬರ್ಡನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಕೋರ್ಟ್ ಮೊರೆ ಹೋಗುತ್ತೆ. ಅದಾದ್ಮೇಲೆ ಸರ್ಕಾರ ವರ್ಸಸ್ ಖಾಸಗಿ ಶಾಲೆಗಳ ನಡುವಣ ಒಣ ಪ್ರತಿಷ್ಠೆಗೆ ಎಲ್ಲೋ ಒಂದು ಕಡೆ ಎಕ್ಸಾಮ್ ನ ಮೂಲ ಉದ್ದೇಶ ಏನಿತ್ತು ಅದೇ ಕಣ್ಮರೆ ಆಗ್ತಾ ಹೋಗುತ್ತೆ. ಮಕ್ಕಳ ಕಲಿಕೆಯ ಗುಣಮಟ್ಟವನ್ನೇ ಈಗ ಅಳೆಯೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಈ ವರ್ಷ ಅಂದ್ರೆ ಈ ಶೈಕ್ಷಣಿಕ ಸಾಲು ಇನ್ನೇನು ಕೆಲವೇ ಆರಂಭ ಆಗುತ್ತೆ. ಅಷ್ಟರ ಹೊತ್ತಲ್ಲೇ ಮಕ್ಕಳಿಗೆ ಫಲಿತಾಂಶ ಬರಬೇಕಾಗಿತ್ತು. ಆದ್ರೆ ಇಷ್ಟು ತಿಂಗಳಾದ್ರೂ ಕೂಡ ಮಕ್ಕಳಿಗೆ ಫಲಿತಾಂಶ ಸಿಕ್ಕಿಲ್ಲ. ಅದನ್ನ ಕೋರ್ಟ್ ತಡೆ ಹಿಡಿದಿರೋದ್ರಿಂದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನ, ಆ ಕಲಿಕೆಯ ಗುಣಮಟ್ಟವನ್ನ ವರ್ಷ ಇಡೀ ಅವ್ರು ಏನ್ ಓದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಪೋಷಕರ ಮೊದಲ ಪ್ರಶ್ನೆ ಆಗಿದೆ. ಅದ್ರ ಜೊತೆಗೆ NEP ಮತ್ತೆ SEP ಆಗಿ ವಿಚಾರದಲ್ಲಿ ಇರುವಂತಹ ಗೊಂದಲ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆಯೇ ಪ್ರಣಾಳಿಕೆಯಲ್ಲಿ ಹೇಳಿದ ಮಾತದು, ಬಂದ ತಕ್ಷಣ ನಾವು NEP ಅನ್ನ ರದ್ದು ಮಾಡ್ತೀವಿ ಅಂತ. NEP ಅನ್ನ ರದ್ದು ಮಾಡಿದ್ರು, ಆದ್ರೆ SEP ಯ ರೂಪುರೇಷೆಗಳೇನು, ಅದನ್ನ ಹೇಗೆ ಸೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕ್ಲಾರಿಟಿ ಯಾರಿಗೂ ಇಲ್ಲ. ಯಾಕಂತ ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಇದಕ್ಕೊಂದು ಆಯೋಗ ರಚನೆ ಮಾಡ್ತಾರೆ. ಆ ಆಯೋಗದಿಂದ ಇನ್ನ ಕಂಪ್ಲೀಟ್ ಆಗಿ ವರದಿ ಸಲ್ಲಿಕೆ ಆಗಿಲ್ಲ. ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದರೆ, ಕಂಪ್ಲೀಟ್ ವರದಿ ಆಗಸ್ಟ್ ವೇಳೆಗೆ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಯಾಕಂತ ಹೇಳಿದ್ರೆ ಶೈಕ್ಷಣಿಕ ವರ್ಷ ಆರಂಭ ಆಗಿ ಹೋಗಿರುತ್ತೆ. ಅದರ ಮಧ್ಯದಲ್ಲಿ ಇವ್ರಿನ್ ಯಾವ ರೀತಿಯಾಗಿ ಇನ್ನೇನ್ ಪರಿಷ್ಕರಣೆ ಮಾಡಿರ್ತಾರೋ ಅನ್ನೋ ಗೊಂದಲ ಪೋಷಕರನ್ನ ಕಾಡ್ತಾ ಇದೆ. ಅದ್ರ ಜೊತೆಗೆ ಪಠ್ಯಪುಸ್ತಕ ಪರಿಷ್ಕರಣೆ ಕೂಡ ಪೋಷಕರಿಗೆ ತಲೆಬಿಸಿ ಆಗಿರುವಂತದ್ದು. ಬರುವಂತಹ ಒಂದೊಂದು ಸರ್ಕಾರ ಅವರವರ ಸಿದ್ಧಾಂತ
ಹಂತಕ್ಕೆ ಸರಿಯಾಗಿ ಒಂದೊಂದು ಪಠ್ಯ ಪುಸ್ತಕವನ್ನ ಪರಿಷ್ಕರಣೆ ಮಾಡ್ತಾ ಇದ್ರೆ, ಬಿಜೆಪಿ ಸರ್ಕಾರ ಬಂದಾಗ ಒಂದು ರೀತಿಯಾದಂತಹ ಪರಿಷ್ಕರಣೆ ಆಯಿತು, ಸಾಕಷ್ಟು ರಾಜಕೀಯ ಮಜಲುಗಳಿಗೆ ಕಾರಣ ಆಗ್ತಾ ಹೋಯಿತು. ಅದಾದ್ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಪಠ್ಯಪುಸ್ತಕ ಪರಿಷ್ಕರಣೆಗೆ ಕೈ ಹಾಕಿದ್ದಾರೆ. ಇಲ್ಲಿ ಇನ್ನೇನು ಆಡ್ ಮಾಡ್ತಾರೆ, ಇನ್ನೇನನ್ನ ಕಳೀತಾರೆ, ಮತ್ತೆ ಅದು ಮಗುವಿನ ಮೇಲೆ ಯಾವ ರೀತಿಯಾಗಿ ಅವರ ಶೈಕ್ಷಣಿಕ ಜೀವನದ ಮೇಲೆ ಯಾವ ರೀತಿಯಾಗಿ ಪೆಟ್ಟು ಬೀಳುತ್ತೆ ಅನ್ನುವಂತಹ ಆತಂಕದಲ್ಲಿ ಪೋಷಕರು ಇರುವಂತದ್ದು. ಅದೆಲ್ಲವುದಕ್ಕಿಂತ ಪ್ರಮುಖವಾಗಿ ಈ ವರ್ಷದ SSLCಯ ಮಾರ್ಕ್ಸ್ ಏನಿದೆ ಅದು ಅಂತ ಹೇಳ್ಬೋದು. ಅಂದ್ರೆ ಕಳೆದ ವರ್ಷ 83% ಬಂದಂತಹ ಶೇಕಡಾವಾರು ಫಲಿತಾಂಶ ಈ ವರ್ಷ 73%ಗೆ ಕುಸಿದಿರುವಂತದ್ದು. ಇದು ಅನೇಕರ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ಇಷ್ಟರ ಮಟ್ಟಿಗೆ ಪರೀಕ್ಷೆಯ ಒಂದು ಫಲಿತಾಂಶ ಕುಸಿತಾ ಹೋದ್ರೆ ಇನ್ಯಾವ ರೀತಿಯಾದಂತಹ ಶೈಕ್ಷಣಿಕ ಜೀವನ ಮಕ್ಕಳದು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ? 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿನೂ ಈ ತರಹದ ಫಲಿತಾಂಶ ಬಂದ್ರೆ ಹಾಗಾದ್ರೆ ಇದು ಓವರ್ ಆಲ್ ಫಲಿತಾಂಶ 50%ಗೆ ಕುಸಿತ ಆದಂಗೆ ಆಗುತ್ತೆ. ಅದ್ರ ಜೊತೆಗೆ SSLC ಪರೀಕ್ಷೆಯ ಮೂರು ಪರೀಕ್ಷೆಯನ್ನ ಕಾನ್ಸೆಪ್ಟ್ ಅನ್ನ ಇಟ್ಟಿರುವಂತದ್ದು ಕೂಡ ಪೋಷಕರ ತಲೆನೋವಿಗೆ ಕಾರಣ ಆಗಿರೋದು. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಈ ತರಹದ ಒಂದಷ್ಟು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಇದು ಪರೀಕ್ಷೆ ಮಾಫಿಯಾ ಆಗ್ತಾ ಹೋಗುತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಭಾ. ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.